ಇದು ಶಿವರಾತ್ರಿ ಹಬ್ಬದ ವಿಶೇಷ ಕಾರ್ಯಕ್ರಮ. ಶಿವರಾತ್ರಿ ದಿನ ನಾವು ಯಾವ ರೀತಿಯಾಗಿ ಶಿವನ ಆರಾಧನೆಯನ್ನ ಮಾಡಬೇಕು? ಈಶ್ವರ ಸಾಕಷ್ಟು ಸರಳ ಪೂಜೆಗೆ ಒಲಿಯುವಂಥದ್ದು. ತುಳಸಿಯ ದಳವನ್ನ ಶಿವಲಿಂಗಕ್ಕೆ ಅಪ್ಪಿತಪ್ಪಿಯು ಸಮರ್ಪಣೆ ಮಾಡಬಾರ್ದು. ಅರಿಶಿಣ ಕುಂಕುಮವನ್ನ ಸಮರ್ಪಣೆ ಮಾಡೋದು ಮಾಡ್ತಾರೆ, ಇದು ಶಿವನಿಗೆ ಇಷ್ಟ ಆಗೋದಿಲ್ಲ. ಜೇನುತುಪ್ಪದ ಅಭಿಷೇಕ, ಎಳನೀರಿನ ಅಭಿಷೇಕ, ಕ್ಷೀರಾಭಿಷೇಕ, ನೀರಿನ ಅಭಿಷೇಕ ಇವುಗಳನ್ನ ಮಾಡ್ಕೊಂಡು ನಾವು ಮುಂದುವರಿತೀವಿ. ತುಂಬಾ ಜನ ನಂದಿಯ ಕಿವಿಯಲ್ಲಿ ಹೋಗಿ ತಮ್ಮ ವಿಶ್ಗಳನ್ನ ಹೇಳ್ಕೊಳ್ತಾರೆ, ತಮ್ಮ ಆಸೆ ಕನಸುಗಳನ್ನ ಹೇಳ್ಕೊಳ್ತಾ ಇರ್ತಾರೆ. ನಂದಿಯ ಕಿವಿಯಲ್ಲಿ ನೀವು ವಿಶ್ ಮಾಡ್ಬೇಕಾದ್ರೆ ಎಡಗಿವಿ ಎಡಗೈ, ನಂದಿಯ ಎಡಗಿವಿ ಎಡಗೈಯಿಂದ ವಿಶ್ ಮಾಡ್ತಾರೆ. ಶಿವನ ಮುಂದೆ ನಂದಿಯ ಪ್ರತಿಷ್ಠಾಪನೆಯ ಹಿಂದಿನ ರಹಸ್ಯ ಏನು ಅದನ್ನ ತಿಳಿಸ್ಕೊಡಿ. ನಂದಿ ಅವನ ಹುಟ್ಟು ಬಹಳ ಒಂದು ರಹಸ್ಯ ಮತ್ತು ಕುತೂಹಲಕಾರಿಯಾಗಿ. ನಾನು ಆಧ್ಯಾತ್ಮ ದಾರಿಯಲ್ಲಿ ಶಿವಭಕ್ತಿಯಲ್ಲಿ ಸಾಕ್ತಾ ಇರೋದ್ರಿಂದ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ಮದುವೆ ಆಗದೇನೆ ನನಗೆ ಒಂದು ಪುತ್ರನನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತ ಒಂದು ದಾರಿ ತಿಳಿಸಿ ಅಂತ ಹೇಳ್ತಾರೆ. ಸಾಕ್ಷಾತ್ ಯಮಧರ್ಮರಾಜ ನಂದಿ ಈಶ್ವರನ ವಾಹನ.